ಮಂಡಿ ಚಿಪ್ಪು ಸೌದು ಹೋಗುತ್ತೆ. ಮಂಡಿ ಚಿಪ್ಪು ಸೌದು ಹೋಗೋದು ಇಟ್ಸ್ ಎ ವೆರಿ ನಾರ್ಮಲ್ ಪ್ರೊಸೆಸ್. ಎಲ್ಲರಲ್ಲೂ ಹಾಗೆ ಆಗುತ್ತೆ. ಕೆಲವೊಬ್ಬರಿಗೆ ಇನ್ಫೆಕ್ಷನ್, ಇಲ್ಲ ಕೆಲವೊಬ್ಬರಿಗೆ ಈ ವೈರಲ್ ಫೀವರ್ ಬಂದಾಗ ಜಾಯಿಂಟ್ ಪೇನ್ ಬರುತ್ತೆ. ಮಂಡಿ ನೋವು ಅಂದ್ರೆ ಏನು, ಯಾಕೆ ಬರುತ್ತೆ? ಸೊ ಇದು ಕೂಡ ಒಂದು ಏಜ್ ಅಲ್ಲಿ ಬರುತ್ತಾ? ಸೊ ಜನರಲಿ ಮಂಡಿ ನೋವು ಎಸ್ಪೆಷಲಿ ಇಂಡಿಯಾದಲ್ಲಿ ಕಾಮನ್ ಆಗಿ ಬರೋದು ಅಂದ್ರೆ ಜನರಲಿ ಒಂದು 40-45 ಆದ್ಮೇಲೆ ಯು ಸ್ಟಾರ್ಟ್ ಗೆಟಿಂಗ್ ಪೇನ್. ಯಾಕಂತಂದ್ರೆ ಬಿಕಾಸ್ ನಾವು ನಮ್ಮ ಲೈಫ್ ಸ್ಟೈಲ್ ಜನರಲಿ ಸ್ವಲ್ಪ ಈ ತರ ಚಕ್ರ ಮಕ್ಕಳು ಹಾಕೊಂಡು ಕೂತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ಬಳಸೋದು ಸ್ವಲ್ಪ ಚಿಕ್ಕವರಿಂದನೇ ನಾವು ಮಾಡ್ತಾ ಇರೋದ್ರಿಂದ ಮಂಡಿ ಚಿಪ್ ಸೌದು ಹೋಗೋದು ಒಂದು ಸ್ವಲ್ಪ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲೇ ಜಾಸ್ತಿ ಕಾಮನ್ ಆಗಿ ಕಾಣುತ್ತೆ. ಮಂಡಿ ಚಿಪ್ಪು ಸೌದು ಹೋಗೋದು ಇಟ್ಸ್ ಎ ವೆರಿ ನಾರ್ಮಲ್ ಪ್ರೊಸೆಸ್. ಎಲ್ಲರಲ್ಲೂ ಹಾಗೆ ಆಗುತ್ತೆ. ಬಟ್ ಕೆಲವು ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಲವು ಪಾಪ್ಯುಲೇಷನ್ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಆಗುತ್ತೆ. ಸೊ ಅದು ಮಂಡಿ ಚಿಪ್ಪು ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಅವರು ಹುಟ್ಟುಗುಣ, ಅವರ ತಂದೆ ತಾಯಿಯಿಂದ ಅವ್ರು ಏನು ಪಡೆದಿರ್ತಾರೋ, ಇವ್ರು ಚಿಕ್ಕವರಿದ್ದಾಗ ಎಷ್ಟು ಆ್ಯಕ್ಟಿವಿಟೀಸ್ ಮಾಡಿರ್ತಾರೋ, ಎಷ್ಟು ಫಿಸಿಯೋಥೆರಪಿ ಮಾಡಿರ್ತಾರೋ, ಅವ್ರು ಮಾಡಿರಲ್ವೋ, ಎಷ್ಟು ಎಕ್ಸಸೈಸ್ ಮಾಡಿರ್ತಾರೆ. ಸೊ ಈ ಎಲ್ಲ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸು ಕೂಡಿ ಬಂದಾಗ ಮಂಡಿ ಚಿಪ್ಪು ಸೌದು ಹೋಗುತ್ತೆ. ಆ್ಯಂಡ್ ಸೌದು ಹೋದಾಗ ಅದನ್ನು ಅರ್ಲಿ ಸ್ಟೇಜಸ್ಸಲ್ಲಿ ಐಡೆಂಟಿಫೈ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ಸ್ಟೇಜಲ್ಲಿ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಕರೆಕ್ಟಾಗಿ ಪ್ರಿಕಾಷನ್ಸ್ ಹೇಳಿ ಅದನ್ನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿದರೆ it will prevent progressing to the stage where they require surgery. So early stages ಅಲ್ಲಿ identifying them and suggesting them lifestyle modification, ಅದಕ್ಕೆ ಏನು ಮಾಡಿಫೈ ಮಾಡಿ ಯಾವ ಥರ ಅದನ್ನು ಅಡ್ಜಸ್ಟ್ ಮಾಡಿ ಇರಬೇಕು ಅನ್ನೋದು that is very important. ಅದನ್ನ ಬಿಟ್ಟು ಬೇರೆ ಕಾರಣಗಳು ಇರುತ್ತೆ. ಈ ಚಿಕ್ಕ ವಯಸ್ಸವರಲ್ಲಿ ಎಸ್ಪೆಷಲಿ ಸ್ಪೋರ್ಟ್ಸ್ ಆಡೋರಲ್ಲಿ ಲಿಗಮೆಂಟ್ ಟೇರ್ ಆದಾಗ ದೇ ಗೆಟ್ ನೀ ಪೇನ್. ಕೆಲವೊಬ್ಬರಿಗೆ ಇನ್ಫೆಕ್ಷನು, ಇಲ್ಲ ಕೆಲವೊಬ್ಬರಿಗೆ ಈ ವೈರಲ್ ಫೀವರ್ ಬಂದಾಗ ಜಾಯಿಂಟ್ ಪೇನ್ ಬರೋದು. ದೇ ಆರ್ ಆಲ್ ಮೋರ್ ಮೈನರ್ ಕಾಸಸ್ ಫಾರ್ ದ ಪೇನ್. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಮಂಡಿ ಚಿಪ್ ಸೌದು ಹೋಗೋದು, ದಟ್ ಇಸ್ ದ